ಕರ್ನಾಟಕ ಜನರೇ, ನೀವು ನನ್ಗೆ 15 ವಾರದಿಂದ ವೋಟ್ ಮಾಡಿ ಬರ್ತಾ ಇದ್ದೀರಾ. ಸೊ ನನ್ಗೆ ಕ್ಷಮಿಸಬೇಡಿ. ಸಾರಿ. ಹೌದಾ? ಸಾರಿ ಗುರು, ಆಗಲ್ಲ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ರಕ್ಷಿತಾ ಶೆಟ್ಟಿ ಅವರು ಇಡೀ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳ್ತಿದ್ದಾರೆ. ಸೊ ಯಾಕಂತ ತಿಳಿಸ್ಕೊಡ್ತೀನಿ. ಅದೇ ರೀತಿ ಗಿಲ್ಲಿ ಅವರು ಹೇಳಿರುವಂತಹ ಕೆಲಸಕ್ಕೆ ಮೊದಲನೇ ಬಾರಿಗೆ ನಾನು ಮಾಡಲ್ಲ ಗುರು ಅಂತ ಉತ್ತರ ಕೊಡ್ತಿದ್ದಾರೆ. ಸೊ ಅದ್ರ ಹಿಂದಿನ ಗುಟ್ಟೇನೋ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಧ್ರುವಂತರು ಮತ್ತು ಅಶ್ವಿನ್ ಅವರು ಬೆಡ್ರೂಮಲ್ಲಿ ನೆಕ್ಸ್ಟ್ ಬರುವಂತಹ ಗೇಮ್ ಬಗ್ಗೆ ಕೂಡ ಮಾತನಾಡ್ತಿದ್ದಾರೆ. ಈ ಎಲ್ಲ ಡಿಸ್ಕಷನ್ ಮತ್ತೆ ಒಂದು ರೂಮಲ್ಲಿ ಧ್ರುವಂತವರು ಅಶ್ವಿನ್ ಅವರು ಇದೆ, ಇನ್ನೊಂದು ರೂಮಲ್ಲಿ ರಘು ಅವರು, ಧನುಷ್ ಅವರು, ಕಾವ್ಯ ಅವರು, ಗಿಲ್ಲಿ ಅವರು ಇದ್ದಾರೆ. ಈ ಗ್ಯಾಪಲ್ಲಿ ರಾಶಿಕಾ ಶೆಟ್ಟಿ ಅವರು ಮನೆಯಲ್ಲಿ ಕಾಣಿಸ್ತಿಲ್ಲ. ಬ್ಲೈಂಡ್ಸ್ ಕ್ಲೋಸ್ ಆಗಿದೆ. ಗಾರ್ಡನ್ ಏರಿಯಾದಲ್ಲಿ ನೆಕ್ಸ್ಟ್ ಟಾಸ್ಕ್ಗೆ ಸಿದ್ಧತೆ ಜೋರಾಗಿ ನಡೀತಿದೆ. ಪ್ರತಿಯೊಂದು ತಿಳಿಸ್ಕೊಡ್ತೀನಿ, ಬನ್ನಿ ಲ್ಯಾಗ್ ಮಾಡಿದ್ರೆ ಆ ವಿಡಿಯೋ ಒಳಗಡೆ ಹೋಗೋಣ. ಮೊದಲನೇದಾಗಿ ರಕ್ಷಿತಾ ಶೆಟ್ಟಿ ಅವರು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಕ್ಷಮಾಪಣೆ ಕೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸೊ ಈ ಮನೆಯಲ್ಲಿ ಅತಿ ಹೆಚ್ಚು ಯಾರಾದರೂ ಒಂದು ಡೇ ಟೈಮಲ್ಲಿ ಆಗಿರ್ಬೋದು, ಹಗಲು ಟೈಮಲ್ಲಿ ಆಗಿರ್ಬೋದು, ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಎಲ್ಲರೂ ಕಣ್ಣು ತಪ್ಪಿಸಿ ನಿದ್ದೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ ಅವ್ರು ಮಾತ್ರನೇ. ಅವರು ಬಂದಾಗ್ಲಿಂದ ಮೊದಲನೇ ವಾರದಿಂದ ಆಲ್ಮೋಸ್ಟ್ 15 ಜನ 17 ಜನ ಇದ್ದಾಗ್ಲಿಂದ ಕೂಡ ಅವ್ರ ಪಾಡಿಗೆ ಅವ್ರು ನಿದ್ದೆ ಮಾಡ್ತಾನೆ ಇರ್ತಾರೆ. ಯಾಕೆ ಗ್ಯಾಪಲ್ಲಿ ಹೋಗಿ ಮಾಡ್ತಾರೋ ಗೊತ್ತಿಲ್ಲ. ಅಷ್ಟು ಜನ ಇದ್ದಾಗಲೇ ನಿದ್ದೆ ಮಾಡ್ತಿದ್ರು. ಈಗ ಕೇವಲ 8 ಜನ ಇರ್ತಾರೆ. 8 ಜನರಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಸೊ ಇವನ್ನೆಲ್ಲ ಕಣ್ ತಪ್ಪಿಸಿ ಮಲ್ಕೊಳ್ಳೋದು ದೊಡ್ಡ ಮ್ಯಾಟ್ರ್ ಇಲ್ಲ. ಯಾರು ಕಣ್ ತಪ್ಪಿಸಿದ್ರು ಕೂಡ ಅಲ್ಲಿ ಬಿಗ್ ಬಾಸ್ ಕಣ್ ತಪ್ಪಿಸೋದಕ್ಕೆ ಆಗೋದಿಲ್ಲ. ಆವಾಗ ಈ ರೀತಿ ನಾಯಿ ಬೊಗಳ್ತಾನೆ ಇರುತ್ತೆ. ಕ್ಯಾಪ್ಟನ್ ಆಗಿರುವಂತಹ ಪ್ರತಿಯೊಬ್ಬರು ಪದೇ ಪದೇ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾನೆ ಇರ್ತಾರೆ. ಆ ಒಂದು ಪನಿಷ್ಮೆಂಟ್ನ ಭಾಗವಾಗಿಯೇ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಇಡೀ ಕರ್ನಾಟಕದ ಜನತೆ 15 ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀನಿ, ಪ್ರತಿ ಸಲ ನಾನು ಗೆಲ್ಲಬೇಕು ಅಂತ ವೋಟ್ ಮಾಡ್ತಿದ್ದೀರಾ. ಅದು ಇಷ್ಟು ವಾರದಿಂದ ನನಗೆ ಮೈಕ್ ಹಾಕೊಳ್ಳೋಕೆ ಸರಿಯಾಗಿ ಬರ್ತಾ ಇಲ್ಲ. ಆ ಒಂದು ಕಾರಣದಿಂದ ನಿಮಗೆ ನಾನು ಕ್ಷಮಾಪಣೆ ಕೇಳ್ತಿದ್ದೀನಿ ಅಂತ ಕ್ಯಾಪ್ಟನ್ ಧನುಷ್ ಅವರು ಕೊಟ್ಟಿರುವಂತಹ ಆ ಒಂದು ಶಿಕ್ಷಣ ಕಂಪ್ಲೀಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ಸೋಫಾ ಮೇಲೆ ಬಂದು ಕೂತ್ಕೊಂತಾರೆ. ಅವ್ರ ಮಧ್ಯೆ ಮತ್ತೆ ಗಿಲ್ಲಿ ಮಧ್ಯೆ, ಸೊ ರಘುವರ್ ಮಧ್ಯೆ ಒಂದು ಬೇರೆ ಬೇರೆ ವಿಚಾರಗಳಿಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಈ ಡಿಸ್ಕಷನ್ ನಡೆಯುವಾಗ ಗಿಲ್ಲಿ ಅವರು ಕಾಫಿ ಕುಡಿದು ಬಿಟ್ಟಿರುವಂತಹ ಲೋಟ ಅಲ್ಲೇ ಇರುತ್ತೆ. ರಕ್ಷಿತಾ ಈ ಲೋಟನ ಎತ್ಕೊಂಡು ಹೋಗ್ಬಿಟ್ಟು ತೊಳೆದು ಬಿಟ್ಟು ಹಾಲು ಹಾಕೊಂಡು ಅದ್ರೊಳಗಡೆ ಏಲಕ್ಕಿ ಹಾಕೋಮ್ಮ ಅಂತ ಗಿಲ್ಲಿ ಅವರು ರಕ್ಷಿತಾ ಅವ್ರಿಗೆ ಹೇಳ್ತಾರೆ. ಸೊ ಅವಾಗ ರಕ್ಷಿತಾ ಅವರು ಸಾರಿ ಗುರು, ಆಗಲ್ಲ ಗುರು, ಸಾರಿ ನೀನೇ ಮಾಡ್ಕೊಂಡು ನಿನ್ ಕೆಲಸನ ಅನ್ನೋ ರೀತಿ ಹೇಳ್ತಾರೆ. ಆಗ ರಘು ಅವ್ರು ಇದ್ಕೊಂಡು ಕಳ್ಳಿ ನೀನು ಎಲ್ಲರೂ ಇದ್ದಾರೆ ಅಂತ ಆ ರೀತಿ ಹೇಳ್ತಿದ್ಯಾ, ಅವ್ನು ಒಬ್ಬನೇ ಇದ್ದಿದ್ರೆ ಅವ್ನು ಹೇಳಿದ ತಕ್ಷಣ ಉದ್ಯೋಗ ಮಾಡ್ತಾ ಇದ್ದೆ ನೀನು ಅಂತಾರೆ. ಈ ಒಂದು ಡಿಸ್ಕಷನ್ ಕಂಪ್ಲೀಟ್ ಆದ್ಮೇಲೆ ರಘು ಅವರು ರಕ್ಷಿತ್ ಅವ್ರಿಗೆ ಅಲ್ಲಿ ಪೆನ್ ಇದೆ ಪ್ಯಾಂಟ್ ಪಕ್ಕದಲ್ಲಿ ಎತ್ಕೋ ರಕ್ಷಿತ್ ಅಂತಾರೆ. ಸೊ ರಕ್ಷಿತ್ ಅವರು ಅವಾಗ ಅಣ್ಣ ಡ್ರಾಯಿಂಗ್ ಮಾಡೋದಕ್ಕ ಪ್ಲೀಸ್ ದಯವಿಟ್ಟು ಮಾಡಬೇಡಿ ಅಣ್ಣ ಡ್ರಾಯಿಂಗು ಅಂತಾರೆ. ಆಗ ಗಿಲ್ಲಿ ಅವರು ರಘು ಅವ್ರಿಗೆ ನೋಡೋಣ ಎಷ್ಟು ಇರಿಟೇಷನ್ ಆಗ್ಬಿಟ್ಟಿದ್ದು ನಿನ್ ಡ್ರಾಯಿಂಗು, ಏನಾದರೂ ಮಾಡು ಡ್ರಾಯಿಂಗ್ ಮಾತ್ರ ಮಾಡಬೇಡ ಅನ್ನೋ ರೀತಿ, ಪ್ಲೀಸ್ ಅಣ್ಣ ಡ್ರಾಯಿಂಗ್ ಮಾಡಬೇಡ ಅಂತ ನಿನ್ಗೆ ಹೇಳ್ತಿದ್ದಾಳೆ, ಎಷ್ಟು ಟಾರ್ಚರ್ ಮಾಡಿದ್ದೀಯ ಡ್ರಾಯಿಂಗಿಂದ ನೀನು ಅನ್ನೋ ರೀತಿ ಮಾತನಾಡ್ತಾರೆ. ಈ 4 ಜನ ಡಿಸ್ಕಷನ್ ಅಂದರೆ 5 ಜನ ಅನ್ಕೊಳ್ಳಿ. ಸೊ ರಕ್ಷಿತಾ ಅವರು, ಕಾವ್ಯ ಅವರು, ಗಿಲ್ಲಿ ಅವರು, ರಘು ಅವರು, ಧನುಷ್ ಅವರು. ಸೊ ಪಕ್ಕದ ರೂಮಲ್ಲಿ ಎಲ್ಲೋ ರೂಮ್ ಇದೆಯಲ್ವಾ, ಅದರಲ್ಲಿ ನಮ್ಮ ಧ್ರುವಂತರು ಮತ್ತೆ ಅವರಮ್ಮ ಅಂದ್ರೆ ಅಶ್ವಿನಿ ಗೌಡ ಅವರು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಮುಖವಾಡ ಆಚೆಗೆ ಬಂದಿದೆ, ಪ್ರತಿಯೊಬ್ಬರ ವ್ಯಕ್ತಿತ್ವ ಹೊರಗಡೆ ಬಂದಿದೆ. ಯಾರಿಗೇನು ಸಾಚ ಇಲ್ಲ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಟೈಮಲ್ಲಿ ತಪ್ಪು ಮಾಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಪ್ರತಿಯೊಂದು ಕಂಪ್ಲೀಟ್ ಮಾಡಿದ್ದಾರೆ ಈ ಒಂದು ಇಷ್ಟು ದಿನದ ಒಳಗಡೆ ಅಂತ ಡಿಸ್ಕಷನ್ ಮಾಡ್ಕೊತಾ ಇರ್ತಾರೆ. ಈ ಮಾತುಗಳು ಮಾತಾಡ್ಕೊಳ್ಳೋವಾಗ ಗಾರ್ಡನ್ ಏರಿಯಾದಿಂದ ಶಬ್ದ ಜೋರಾಗಿ ಬರ್ತಾ ಇರುತ್ತೆ. ಅಂದ್ರೆ ಏನೋ ಮೊಳೆಗಳೇನೋ ಹೊಡೆಯೋತರ ಟಪ್ ಟಪ್ ಅನ್ನೋ ರೀತಿ ಸೌಂಡ್ ಬರ್ತಾ ಇರುತ್ತೆ. ಅದನ್ನ ಸೌಂಡ್ನ ಕೇಳಿಸ್ಕೊಂಡು ಧ್ರುವಂತರು ಮತ್ತು ಅಶ್ವಿನಿ ಅವರು ಯಾವುದೋ ಒಳ್ಳೆ ಗೇಮ್ ಕೊಡ್ತಿದ್ದಾರೆ ಮ್ಯಾಮ್, ತುಂಬ ಟಫ್ ಆಗೋಂಗಿದೆ ಈ ಗೇಮು, ಆಲ್ಮೋಸ್ಟ್ 2 hours ಮೇಲೆ ಆಯಿತು, ಬ್ಲೈಂಡ್ಸ್ ಕ್ಲೋಸ್ ಆಗಿ ಇನ್ನೂ ಓಪನ್ ಆಗಿಲ್ಲ, ಯಾವುದೋ ದೊಡ್ಡ ಟಾಸ್ಕ್ಗೆ ಕೊಡೋಂಗಿದ್ದಾರೆ ಬಿಗ್ ಬಾಸ್ ಅವರು ನೋಡ್ತಾ ಇದ್ರೆ ಅನ್ನೋ ರೀತಿ ಹೇಳ್ತಾರೆ. ಧ್ರುವಂತ ಅವ್ರು ಇದ್ಕೊಂಡು ಯಾವುದೇ ಗೇಮ್ ಕೊಟ್ಟರು ಹೋದ ಗೇಮಲ್ಲಿ ಎಲ್ಲರೂ ಜೊತೆಯಲ್ಲಿ ಆಡಿದ್ವಿ, ನಾನು ನೀನು ಕಾವ್ಯವರು, ಬಟ್ ಇವಾಗ ಗೆದ್ದರು ನಾವೇ ನಮ್ಮಲ್ಲೇ ಕಿತ್ತಾಡ್ಕೊಬೇಕು, ಆ ಥರ ಒಂದು ಬಿಗ್ ಬಾಸ್ ಅವರು ಪ್ಲಾನ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿರುತ್ತೆ ಗೇಮು ಅಂತಾರೆ. ಆಗ ಅಶ್ವಿನಿ ಗೌಡವರು ಇಲ್ಲ ಗೇಮ್ ಫಿಸಿಕಲ್ ಇರಲ್ಲ, ಯಾವುದಾದ್ರೂ ಮೆಂಟಲಿ ಗೇಮ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಪೇಷನ್ಸ್ಗೆ ಸಂಬಂಧಪಟ್ಟಿರುವಂತಹ ಗೇಮ್ ಇರುತ್ತೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಆ ಗೇಮ್ ಯಾವುದು ಅಂತ ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ನಾವು ನೋಡ್ಬೋದು, ಮಕ್ಕಕ್ಕೆ ನೀರು ಹೆಚ್ಚೋದು. ಈ ಗೇಮ್ನ ನೆನೆಸ್ಕೊಂಡಾಗ ನಮಗೆ 10ನೇ ಸೀಸನಲ್ಲಿ ನಡೆದಿರುವಂತಹ ಒಂದು ಘಟನೆ ನೆನಪಾಗುತ್ತೆ. ಅದೇನು ಅಂತ ಹೇಳಿದ್ರೆ ಸಂಗೀತ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು ಸೇಮ್ ಗೇಮ್ ಆಡಿರ್ತಾರೆ. ಸೊ ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಆಪೋಸಿಟ್ ಸ್ಪರ್ಧಿಗಳು ಸೋಪ್ನ ನೀರೆಲ್ಲ ಮಕ್ಕಕ್ಕಾಗ್ಬಿಟ್ಟು ಅದು ಕಣ್ಣೊಳಗಡೆ ಹೋಗಿ ಸ್ವಲ್ಪ ಪ್ರಾಬ್ಲಮೇ ಆಗಿರುತ್ತೆ. ಆಲ್ಮೋಸ್ಟ್ ಅವರು ಒಂದಿನ ಆಚೆಗೆ ಹೋಗ್ಬಿಟ್ಟು ಕಣ್ಣಿಗೆ ಸ್ಪೆಕ್ಸ್ ಹಾಕೊಂಡು ಮನೆ ಒಳಗಡೆ ಬಂದಿರ್ತಾರೆ. 10ನೇ ಸೀಸನ್ ನಡೆದಿರುವಂತಹ ಘಟನೆ ಇದು. ಆ ಒಂದು ಗೇಮ್ ನೆನಪಾಯಿತು ನನಗೆ. ಇಷ್ಟೆಲ್ಲ ಡಿಸ್ಕಷನ್ ನಡೀತಿದೆ. ಎಲ್ಲೋ ರೂಮಲ್ಲಿ ಧ್ರುವಂತ್ ಅವ್ರಿಗೆ ಮತ್ತು ಅಶ್ವಿನಿ ಗೌಡ ಅವ್ರಿಗೆ ಡಿಸ್ಕಷನ್ ನಡೀತಿದೆ. ಅದೇ ರೀತಿ ಪಕ್ಕದ ರೂಮಲ್ಲಿ ರಕ್ಷಿತ್ ಅವ್ರಿಗೆ, ಕಾವ್ಯ ಅವ್ರಿಗೆ, ರಘು ಅವ್ರಿಗೆ, ಗಿಲ್ಲಿ ಅವ್ರಿಗೆ ಈ ಒಂದು 5 ಜನ ಆ ರೂಮಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ. ಬಟ್ ಆದರೆ ನಮ್ಮ ರಾಶಿಕಾ ಶೆಟ್ಟಿ ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಬೆಳಗ್ಗೆ ಟಿಫನ್ದಿಂದ ಮಾತ್ರ ಲೈವಲ್ಲಿ ಕಾಣಿಸಿದ್ರು. ಅದಾದಮೇಲೆ ಅವ್ರು ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ. ಆ ಕಡೆ ವಾಶ್ರೂಮಲ್ಲಿ ಇದ್ದಾರೋ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಏನಾದರೂ ಕನ್ಫೆಷನ್ ರೂಮ್ಗೆ ಕರೆದಿದ್ದಾರೋ ಗೊತ್ತಿಲ್ಲ. ಸೊ ಅವರಂತೂ ಕಾಣಿಸ್ತಾ ಇಲ್ಲ. ಸ್ನೇಹಿತರೆ, ಇದು ಸದ್ಯಕ್ಕೆ ನಡೀತಿರುವಂತಹ ಲೈವ್ನ ವಿಚಾರಗಳು. ಜನ ಕಡಿಮೆ ಇರೋದ್ರಿಂದ, ಸ್ಪರ್ಧಿಗಳು ಕಡಿಮೆ ಇರೋ ಕಾರಣದಿಂದ ಅಷ್ಟೇನು ದೊಡ್ಡ ಮ್ಯಾಟ್ರ್ ಸಿಗ್ತಿಲ್ಲ.
8 ಜನನೇ ಮಾತಾಡ್ಕೊಬೇಕು, ಅದು ಅವರೊಂದು ಗುಂಪು ಕಟ್ಕೊಂಡ್ಬಿಟ್ಟಿದ್ದಾರೆ. ಆ ಗುಂಪಲ್ಲಿ ಬರುವಂತಹ ವಿಚಾರಗಳೇ ನಿಮ್ಗೆ ಹೇಳ್ಬೇಕಷ್ಟೇ. ಇನ್ನು ಸದ್ಯಕ್ಕೆ ಗಲಾಟೆಗಳು ಯಾವುದು ಆಗ್ತಾ ಇಲ್ಲ. ಆ ಒಂದು ಟಾಸ್ಕ್ ಮುಗ್ದಾದ್ಮೇಲೆ ಏನಾದ್ರು ಗಲಾಟೆ ಸ್ಟಾರ್ಟ್ ಆಗುತ್ತೆ ನಾನು ನೋಡಬೇಕು. ನೋ ವರಿ, ಅವೆಲ್ಲ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಇದು ಈ ವಿಡಿಯೋದಲ್ಲಿನ ವಿಚಾರ. ರಕ್ಷಿತ್ ಅವರು ಕ್ಷಮಾಪಣೆ ಕೇಳ್ತಿರೋದು ನಿಮ್ಗೆ ಯಾವ ರೀತಿ ಅನಿಸ್ತು, ಅದೇ ರೀತಿ ಗಿಲ್ಲಿಗೆ ಮತ್ತೆ ರಕ್ಷಿತ್ ಅವರ ಒಂದು ಬಾಣಿ ನಿಮ್ಗೆ ಯಾವ ಥರ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಮುಂದಿನ ಮತ್ತೊಂದು ಲೈವ್ ವಿಚಾರದ ಮೂಲಕ ಸಿಗ್ತೀನಿ. ಅದಕ್ಕೆ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತೀರಾ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ ಮತ್ತೊಂದು ಲೈವ್ ವಿಚಾರದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.